ನಮ್ಮ ನೇಕಾರ ಜನಾಂಗ ಯಾರು ರಾಜಕೀಯವಾಗಿ ಅಷ್ಟು ಪ್ರಬಲರಿಲ್ಲ. ನಮ್ಮ ಜನಾಂಗ ಬೆಳಿಗ್ಗೆ ಕೆಲಸ ಚಾಲು ಮಾಡಿದ್ರೆ ಸಾಯಂಕಾಲ ಹೊಟ್ಟಿ ತುಂಬುವಂಥ ಒಂದು ಕಾಯಕ ಮಾಡೋರು. ಹೀಗಾಗಿ ಹೋರಾಟ ಅಥವಾ ಸರ್ಕಾರದ ಬಗ್ಗೆ ಯಾರು ಭಾಳ ಗಮನ ಕೊಡೋಗಿಲ್ಲ. ತಾವು ಮಾಧ್ಯಮದಿಂದ ಮತ್ತು ದೃಶ್ಯ ಮಾಧ್ಯಮದಿಂದ ಹಾಗೂ ಸೋಷಿಯಲ್ ಮೀಡಿಯಾದಿಂದ ಸರ್ಕಾರದ ಒಳಗೆ ನಮ್ಮ ಧ್ವನಿ ಆದರೆ ತಮಗೆ ಭಾಳ ಧನ್ಯವಾದ ಅಂತ ಅರ್ತೀವಿ. ಯಾಕಂದ್ರೆ ನಮ್ಮ ಕೂಗು ಕೇಳೋರು ಯಾರೂ ಇಲ್ಲ ಮತ್ತು ನಮ್ಮ ನೇಕಾರ ಪರವಾಗಿ ಮಾತಾಡುವಂಥ MLA ಜೊತೆ ಯಾರೂ ಇಲ್ಲ. ಅದಾರ ಈಗ ಒಬ್ಬರು ಸಿದ್ದು ಸೌದಿಯವರು ಅದರ ಮಾತಾಡ್ತಾರೆ. ಈಗ ಅವರು ಒಂದು ಆಡಳಿತಾಗಿಲ್ಲ, ಈಗ ಅವರು ವಿರೋಧ ಪಕ್ಷದಾಗ ಅದಾರ. ಸರ್ಕಾರದಾಗ ಎಷ್ಟು ಮಟ್ಟಿಗೆ ಮಾತು ಕೇಳ್ತಾರೆ ಅದಕ್ಕೆ ಇಲ್ಲ. ತಾವೊಂದು ಈ ನಮ್ಮ ಕೂಗನ್ನು ಸರ್ಕಾರಕ್ಕೆ ಮುಟ್ಟಿಸಿದ್ರೆ ನಮಗೆ ಭಾಳ ತಮ್ಮಿಂದ ಒಂದು ಮಹದ ಉಪಕಾರ ಆಗುತ್ತಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಇವತ್ತಿನ ದಿವಸ ಈ ಜಾತಿ ಗಣತಿ ಬಗ್ಗೆ 2A ನಲ್ಲಿ 108ರಿಂದ 109 ಜಾತಿ ಈಗ ಆಲ್ರೆಡಿ ಅದಾವ ನಮ್ಮಲ್ಲಿ. 2A ನಲ್ಲಿ ನಮಗೆ ಎಷ್ಟು ಕೊಟ್ರು ಅಂದ್ರೆ 15% ಐತೆ ನಮಗೆ. ಈಗ ಅದರಲ್ಲೇನ ಕಮ್ಮ ಮಾಡಿಕೇಸಿ 10% ಮಾಡಿದ್ರೆ ಮುಂದೆ ನಮಗೆ ಯಾರಿಗೂ ನಮ್ಮ ಮಕ್ಕಳಿಗೆ ಓದ್ಸೋಕೆ ಸಾಧ್ಯ ಆಗಲ್ಲ ಮತ್ತು ನಮ್ಮ ನೇಕಾರ ಜನಾಂಗಕ್ಕೆ ಯಾವ ಸೌಲಭ್ಯನೂ ದೊರಕಿಲ್ಲ. ಯಾಕಂದ್ರೆ ನಾವು ಎಲ್ಲರೂ ಅತಿ ಹಿಂದೆ ಉಳಿದೋದು. ಒಂದು ಶಿಕ್ಷಣದಿಂದ, ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಎದಕ್ಕೆ ಹಿಂದೆ ಉಳಿದ್ವಿ ಅಂದ್ರೆ ನಮ್ಮಲ್ಲಿ ಎಲ್ಲರೂ ಈ ನೇಯ್ಗೆ ಕೆಲಸವನ್ನು ಮಾಡಿ ಆ ಒಂದು ಹೊಟ್ಟೆ ತುಂಬಾಕ ಇವತ್ತಿನ ದಿವಸ ಭಾಳ ವಜ್ಜೆ ಐತಿ. ಅಂಥ ಪರಿಸ್ಥಿತಿ ಒಳಗೆ ಹೋರಾಟ ಮನೋಭಾವದವ್ರು ನಾವು ಯಾರೂ ಅಲ್ಲ. ಈಗ ತಾವು ನೋಡ್ತೀರಿ ಬೇರೆದವರು ಎಲ್ಲ ಕಡೆ ಹೋರಾಟ ಮಾಡಿ, ಸಣ್ಣ ಸಮಾಜದವರು ಹೋರಾಟ ಮಾಡಿ ಅಥವಾ ತಮ್ಮ ಒಂದು ಹಕ್ಕನ್ನು ಕೇಳಿಕೆ ತೊಗೊತಾರ. ನಮ್ಮಲ್ಲಿ ಹೋರಾಟ ಮಾಡುವಂಥ ಶಕ್ತಿ ಇಲ್ಲ. ಶಕ್ತಿ ಹಾಕಿಲ್ಲ ಅಂದ್ರೆ ನಮಗೆಲ್ಲ 100ಕ್ಕೆ 100ರಷ್ಟು ಜನ ಉದ್ಯೋಗಸ್ಥರು. ಈ ಉದ್ಯೋಗ ಮಾಡಲಿಲ್ಲ ಅಂದ್ರೆ ನಮ್ಮ ಜನಕ್ಕೆ ನಡೆಯಲ್ಲ ಅಂತ ತಿಳಿದು ಅದಕ್ಕೆ ಇವತ್ತಿನ ದಿವಸ ನಮ್ಮ ಎಲ್ಲ ನೇಕಾರ ಒಕ್ಕೂಟದಿಂದ ಎಲ್ಲರಿಗೂ ನಾವು ಈ ಒಂದು ಕರೆಯನ್ನು ಕೊಟ್ಟೀವಿ. ಅಂದ್ರೆ ಸರ್ಕಾರದ ಕಣ್ಣು ತೆಗಿಸ್ಬೇಕಾದ್ರೆ ನಾವು ಗುಂಪು ಕೂಡಿದ್ರೆ ಕಣ್ಣು ತೆಗಿತಿರ್ತವನ ಇಲ್ಲನ್ನು ಕಣ್ಣು ತೆಗೆಯಲ್ಲ. ಇವತ್ತಿನ ಈ ಒಂದು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ಕೊತೀವಿ. ನಮ್ಮ ಈ ಒಂದು ಬೇಡಿಕೆಯನ್ನು ಅವರು ಪರಿಗಣಿಸುವಂಥ ನಮ್ಮ ಒಂದು ವಿನಂತಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ CM ಸಿದ್ದರಾಮಯ್ಯನವರಿಗೆ ನಮ್ಮ ಇಳಕಲ್ ವತಿಯಿಂದ ಹಾಗೂ ನಮ್ಮ ಎಲ್ಲ ನೇಕಾರ ಬಳಗದ ವತಿಯಿಂದ ಅವ್ರಿಗೊಂದು ಮನವಿ ಮಾಡ್ಕೊತೀವಿ. ಯಾಕಂದ್ರೆ ಇವತ್ತಿನ ದಿವಸ ನಮಗೆ ಇರುವಂಥ ಸ್ವಲ್ಪ ಕೊಟ್ಟಂಥದ್ದು ಅದು ಏನಾರ ಕಮ್ಮಿ ಆತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಗೆ ಯಾರಿಗೂ ಸಿಗೋಲ್ಲ. ಮತ್ತೊಬ್ರು ಯಾರು ಬಂದು ಅಂದ್ರೆ ಇನ್ನೂ ಭಾಳ ಮಂದಿ ಆದ್ರೆ ಶೈಕ್ಷಣಿಕದಿಂದ ಮುಂದಾದ್ರ, ಆರ್ಥಿಕ ಪರಿಸ್ಥಿತಿಯಿಂದ ಮುಂದಾದ್ರ ಅವರೆಲ್ಲ ಬಲಾಢ್ಯ ಆಗ್ಬಿಡ್ತಾರೆ. ಅದಕ್ಕೆ ಈಗ ಇದ್ದಂಥದ್ದು ಇನ್ನೂ ನಮಗೆ ಹೆಚ್ಚಿಗೆ ಪರ್ಸೆಂಟೇಜ್ ಮಾಡಿ ಕೊಡಬೇಕು. ಅವರು ಇದರಲ್ಲಿ ಕಮ್ಮಿ ಮಾಡಬಾರ್ದು. ನಮ್ಮ ಒಂದು ಈ ನೇಕಾರಿಕೆ ವೃತ್ತಿಯಲ್ಲಿರೋಂಥ ಎಲ್ಲ ಸಮುದಾಯದವರಿಗೆ ಅನ್ಯಾಯ ಆಗುತ್ತಂತಂದು ಈ ತಮ್ಮ ಮೂಲಕ ನಮ್ಮೆಲ್ಲರ ಪರವಾಗಿ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ದು ಏನಂದ್ರೆ ನಮಗಿರುವಂಥ ಈಗೇನು ತಾವೇನು ಕೊಟ್ಟಿರಿ ರಾಜ್ಯ ಸರ್ಕಾರದವರು ಅದಕ್ಕಿಂತ ಹೆಚ್ಚಿಗೆ ಕೊಡ್ರಿ ಅಂತ ನಮ್ಮ ಅಭಿಪ್ರಾಯ. ನಮ್ದೊಂದು ಬೇಡಿಕೆ, ಕಳಕಳಿ ಮನೆಯ ಬೇಡಿಕೆ. ನಮ್ಗೆ ಜನಸಂಖ್ಯೆ ಆಧಾರ ಮ್ಯಾಗ ಕೊಟ್ಟರೆ ನಮಗೆ ತೊಂದರೆ ಆಗುತ್ತೆ. 12% ಇಳಿಕೆ ಆಗುತ್ತೆ, 10 ಮಾಡಕತ್ತಾರ. ಅಂದರೆ ಇದರಲ್ಲಿ ಮತ್ತೆ ಬೇರೆದವರು ತಮ್ಮ ಒಂದು ಮೂಲ ಬಿಟ್ಟು ಕೇಸಿ ಇವತ್ತು ಹಿಂದೂ ತಮ್ಮ ಒಂದು ತಮ್ಮ ಹೆಸರು ಬರ್ಸಕತ್ತಾರ. ಅಲ್ಲೇ ನಮ್ಗೆ ತೊಂದರೆ ಆಗುತ್ತೆ. ಅದಕ್ಕೆ ಈಗ ಯಾವ ರೀತಿ ಐತಿ ಇನ್ನೂ ಇದಕ್ಕಿಂತ ಹೆಚ್ಚಿಗೆ ಬೇಕು. ಯಾಕಂದ್ರೆ ಇವತ್ತಿನ ನಾಳೆ ನಮ್ಮ ಜನಸಂಖ್ಯೆ ಹೆಚ್ಚಾಗೈತೆ.
65ರಿಂದ 70 ಲಕ್ಷ ಐತೆ. ನಮ್ಮ ಎಲ್ಲ ಸಮುದಾಯ 29 ಸಮುದಾಯಗಳು ಕೂಡಿಸಿ ಈ ಒಂದು ಜಾತಿ ಜನಗಣತಿಯಲ್ಲಿ ಆ ಒಂದು ಅವರೇನು ಸರ್ಕಾರದ ಸ್ಟ್ಯಾಟಿಸ್ಟಿಕ್ಸ್ ಬಿಟ್ಟಿದ್ರು ಅದನ್ನು ನಮ್ಮ ಜಾತಿ ಜನಾಂಗ ಅಲ್ಲಿ ಎಲ್ಲಿ ಇಲ್ಲ ಅಥವಾ ಇಲ್ಲ ಅನ್ಸತ್ತೆ. ಈಗ ಕುರುವಿನ ಶೆಟ್ಟಿ, ದೇವಾಂಗ, ಪದ್ಮಸಾಲಿ, ಸುಕುಸಾಳಿ, ತೊಗುಟಿವೀರ, ಸೂರ್ಯವಂಶ, ಕ್ಷತ್ರಿಯ, ಪಟ್ಟಸಾಲಿ ಇವೆಲ್ಲವೂ ಇರುವಂಥ ಇದು ಸ್ಟೇಟ್ ಲೆವೆಲ್ಗೆ ಇರುವಂಥದ್ದು. ಈಗ ನಮ್ಮ ಜನಾಂಗ ಇಲ್ಲೇ ಬಾಗಲಕೋಟೆ ಜಿಲ್ಲೆಯಲ್ಲಿ 2.5ರಿಂದ 3 ಲಕ್ಷ ಜನಸಂಖ್ಯೆ ಟೋಟಲ್. ಈ ಒಂದು ರಬಕವಿ ಪಂಡಿಟ್ ಹಿಡ್ಕೊಂಡು ಕೈಸಿ ನಮ್ಮ ಇಲ್ಲಿತನ. ಆನಂತರ ಗಜೇಂದ್ರಗಡ್ಲಿದ್ದ ಹುಬ್ಬಳ್ಳಿ ತನ, ಅಲ್ಲಿ ಹುಬ್ಬಳ್ಳಿ ಗದಗ, ಬಟಗೇರಿ ಸುತ್ತಮುತ್ತ ಹಳ್ಳಿ ಕುಳ್ಕೈಸಿ ಅಲ್ಲಿ ಒಂದು 4 ಲಕ್ಷ ಜನಸಂಖ್ಯೆ. ಇದು ಬಿಟ್ಟರೆ ಹೊಸಪೇಟೆನಲ್ಲಿ ಐತೆ, ಹೊಸಪೇಟೆಲಿಂದ 3-4 ಲಕ್ಷ ಜನಸಂಖ್ಯೆ ಐತೆ. ಇದನ್ನು ಬಿಟ್ಟರೆ ದೊಡ್ಡಬಳ್ಳಾಪುರದ ಬಿಟ್ಟರೆ ಇಲ್ಲಿ ಮುಂದೆ ಕೆಂಚನಹಳ್ಳಿ ಒಂದು 8 ಹಳ್ಳಿ ಅದಾವ, ಅಲ್ಲೂ ಅದ. ಅದು ಬಿಟ್ಟರೆ ಮುಂದೆ ಚಾಮರಾಜನಗರ, ಬೆಂಗಳೂರಲ್ಲೇ ಒಂದು 6 ಲಕ್ಷ ಜನಸಂಖ್ಯೆ ಐತೆ ನಮಗೆ ಎಲ್ಲ ಸಮುದಾಯದವರು. ಒಂದು ಬಳ್ಳಾರಿಯಲ್ಲಿ ಒಂದು 6 ಲಕ್ಷ ಜನಸಂಖ್ಯೆ ಐತೆ. ಮತ್ತು ಇವು ಯಾವುವು ನಮ್ಮ ಒಂದು ಸರ್ಕಾರದ ಗಣನೆಗೆ ಬಂದೇ ಇಲ್ಲ. ಬೆಳಗಾವಿ ಜಿಲ್ಲಾ, ಹಾವೇರಿ ಜಿಲ್ಲಾ ಎಲ್ಲದರಲ್ಲಿ ಈಗೇನು ನಾವು ಇಲ್ಕಲ್ನಲ್ಲಿ ಎಷ್ಟು ನಮ್ಮ ಪಂಗಡಗಳದಾವ ಅಷ್ಟು ಪಂಗಡದವರು, ಇನ್ನೂ ಹೆಚ್ಚಿನ ಪಂಗಡದವರು ಅಥವಾ ಕಮ್ಮಂತಿಲ್ಲ. ಇಷ್ಟೆಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಾಗೂ ಸಹಿತ ನಮ್ಮ ಒಂದು ಜನಗಣತೆ ಬರಲಿಲ್ಲ ಅಂದ್ರೆ ಮತ್ತೆ ನಾವು ಹೋರಾಟ ಮಾಡಿ ಕೇಳಿದ್ರೆ ಏನು ಮಾಡ್ಬೇಕು ಹೇಳಿ? ಎಲ್ಲೇ ಇಲ್ಲ ಸರ್, ಅದು ತೊಗೊಂಡಿಲ್ರಿ. ಯಾವ ಸರ್ SC ST ಹೇಳ್ಯಾರ, ಅಲ್ಪಸಂಖ್ಯಾತರದ್ದು ಹೇಳ್ಯಾರ, ವೀರಶೈವ ಲಿಂಗಾಯತ ಹೇಳ್ಯಾರ, ಆನಂತರ ಒಕ್ಕಲಿಗರು ಹೇಳ್ಯಾರ, ಮತ್ತು ಬೇರೆ ಬೇರೆ ಜಾತಿಯವರು ಉಷ್ಟು ಹೇಳ್ಯಾರ. ಇದ್ರೆ ಬರ್ಬೇಕಲ್ರಿ. ಇದ್ರೊಳಗೆ 4-6 ಲಕ್ಷ ಏನು ಕೊಟ್ಟಾರ, 10 ಲಕ್ಷ ಕೊಟ್ಟಾರ? ಇಲ್ಲ, ನಮ್ದು ಕನಿಷ್ಠ 65 ಲಕ್ಷ ಜನಸಂಖ್ಯೆ ಐತೆ. ಬೇಕಾದ್ರೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತೀವಿ, ಏನರ ಆಯಾ ಡಿಸ್ಟಿಕ್ನಾಗ ನಮ್ಮ ಜನಸಂಖ್ಯೆನ ಈ ನೇಕಾರ ಸಮಾಜ ಜನಸಂಖ್ಯೆನ ಪಟ್ಟಿ ಮಾಡಿಕೊಂಡು ಕೊಡ್ತೀವಿ. ಅದೇ ಕೂಡು ಸಂಬಂಧಕ್ಕೆ ಬರೋದಲ್ಲ, ನಾಳೆ 29-30 ತಾರೀಕಿಗೆ ಅವತ್ತ ಒಂದು ಪ್ರಯತ್ನ ಮಾಡ್ತೀವಿ ಅವತ್ತ. ಮತ್ತೀಗ MLA ಹೇಳ್ಬೇಕು, MLA ನಮ್ಗೆ ಟೈಮ್ ಕೊಡಿಸ್ಬೇಕು. ಯಾಕಂದ್ರೆ ಅದು ಸರ್ಕಾರಿ ಶೆಡ್ಯೂಲ್ ಇರುತ್ತೆ. ಸರ್ಕಾರಿ ಶೆಡ್ಯೂಲ್ ಇದ್ದಾಗ ಅಲ್ಲಿ ಪೊಲೀಸ್ ಬಂದೋಬಸ್ತ್ ಇರುತ್ತೆ. ಅವ್ರು ಯಾರೂ ನಮ್ಗೆ ಮುಖ್ಯಮಂತ್ರಿ ಸನಿಗೆ ಹೋಗ್ಕೊಡಲ್ಲ. ಇಲ್ಲಿ MLAಗೆ ಹೇಳಿ MLAಗೆ ಅವರು ಟೈಮ್ ಕೊಡ್ತಿರಂದ್ರೆ ನಮ್ದೊಂದು ಮನೆಗೆ ಕೊಡ್ತೀವಿ ಅವ್ರಿಗೆ, ಮುಖ್ಯಮಂತ್ರಿ ಅವ್ರಿಗೆ ಅಂತ ಒಂದು ವಿಚಾರ ಪ್ರಯತ್ನ ಮಾಡ್ತೀವಿ. ಇಲ್ಲೇ ನಾವು ಎಲ್ಲ ಪಕ್ಷದೀವಿ. ಈಗ ಅವ್ರಿಗೂ ಹೋಗಿ ಕೇಳ್ತೀವಿ, ನಮ್ಗೆ ಟೈಮ್ ಕೊಡ್ತೀವಿ. ಮುಖ್ಯಮಂತ್ರಿ ನಮ್ಮ ಜಿಲ್ಲಾಗೆ ಬರ್ತಾರ, ಅದು ಕೂಡು ಸಮುದಾಯ ಬರ್ತಾರೆ, ನಿಮ್ಮ ನೇತೃತ್ವದವ್ರು ಬರ್ತಾರೆ, ನಮ್ಗೆ ಟೈಮ್ ಕೊಡ್ತೀವಿ, ನಮ್ಮ ಜಾತಿ ಜನಗಟ್ಟೊಳಗೆ ನಮ್ಗೆ ಅನ್ಯಾಯ ಆಗುತ್ತೆ ಅಂತ ಕೊಡ್ತೀವಿ. ಈಗ ಮುಂದಿನ ಹೋರಾಟ ಮಾಡಿ ನಾವು ಮನವಿನ ಫಿಕ್ಸ್ ಮಾಡಿದ್ವಿ. ನಾವೆಲ್ಲ ಸಮಾಜದ ಕುರಿಗೆ ಒಂದು ಡೇಟ್ ಫಿಕ್ಸ್ ಮಾಡಿ ಮತ್ತೆ ತಮ್ಗೆ ತಿಳಿಸ್ತೀವಿ. ತಮ್ಮದ ಒಂದು ಇದರಲ್ಲಿ ನಾವು 10,000 ಮಂದಿ ಕೂಡಲಿ, ನೀವು 10 ಮಂದಿ ಇದ್ರೆ ನಿಮ್ಮ ಒಂದು ದೃಶ್ಯ ಮಾಧ್ಯಮ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಅಥವಾ ಮಾಧ್ಯಮ ಇರ್ಬೋದು, ಸರ್ಕಾರಕ್ಕೆ ನಿಮ್ಮದು ಮುಟ್ಟು ಹೊರತಾಗಿ ನಾವು 10,000 ಮಂದಿ ಕೂಡಿದ್ರು ಮುಟ್ಟಾಗಿಲ್ಲ. ದಯವಿಟ್ಟು ತಾವು ನಮ್ಗೆ ಈ ಒಂದು ಹೆಲ್ಪನ್ನು ಮಾಡ್ತೀವಿ ಅಂತೇಳಿ ತಿಳಿದು ತಮ್ಮೆಲ್ಲರೂ ಇವತ್ತಿನ ದಿವಸ ನಾವು ಪ್ರೆಸ್ ಮೀಟ್ ಕರೆದಿವಿ. ತಾವೆಲ್ಲರೂ ಈ ಒಂದು ಸೋಷಿಯಲ್ ಮೀಡಿಯಾವನ್ನು ಮತ್ತು ಮಾಧ್ಯಮ ದೃಶ್ಯ ಎಲ್ಲವೂ ಸೇರಿ ನಮ್ಮ ಜನಾಂಗಕ್ಕೆ ತಾವು ಬೆನ್ನೆಲುಬಾಗಿ ನಿಂತರೆ ಒಳ್ಳೆಯದಂತ ತಮ್ಮಲ್ಲಿ ಕಳಕಳಿ ಮನೆ ಮಾಡ್ತಾರೆ. ಈಗ ಜಾತಿ ಗಣತಿ ಸರ್ವೆ ಏನು ಮಾಡ್ಯಾರ, ನಮ್ಗೆ ಯಾಕೋ ಅದು ನೇಕಾರ ಜನಾಂಗಕ್ಕೆ ಸರಿ ಅನಿಸಿಲ್ಲ. ಮಾಡೋದ್ರಾಗೆಲ್ಲ ಎಡವಟ್ಟಾಗೈತೆ ಅನಿಸ್ತಾ ಇದೆ. ಅದಕ್ಕೆ ದಯವಿಟ್ಟು ಅದನ್ನು ಇನ್ನೊಮ್ಮೆ ಜನಗಣತಿ ಸರ್ವೆ ನೇಕಾರ ಮುಖಂಡರ ಥ್ರೂ ಅದು ಏನು ಯಾವ ರೀತಿ ಡಿಜಿಟಲ್ ಮುಖಾಂತರ ಮಾಡ್ತಾರೋ ಇಲ್ಲ ಆಫೀಸರ್ಸ್ ಕಡೆಯಿಂದ ಸರ್ವೆ ಮುಖಾಂತರ ಮಾಡ್ತಾರೋ ಮಾಡಿ ನಮ್ಗೆ 60ರಿಂದ 70 ಲಕ್ಷ ಜನಸಂಖ್ಯೆ ನಮ್ಮ ನೇಕಾರ ಸಮುದಾಯದ ಐತೆ ಅಂತೇಳಿ ನಮ್ಮ ಲೆಕ್ಕ, ಅವ್ರ ಲೆಕ್ಕದಾಗ ಕಡಿಮೆ ಬರ್ತಾ ಇದೆ. ಅದಕ್ಕೆ ಸರಿಯಾದ ಕ್ರಮದೊಳಗೆ ಇನ್ನೊಮ್ಮೆ ಜಾತಿ ಗಣತಿ ನಮ್ಮ ನೇಕಾರ ಜಾತಿಯ ಎಲ್ಲ ಜನಾಂಗದವ್ರದ್ದು ಒಂದು ಜನಗಣತಿ ಮಾಡಿ ನಮ್ಗೆ ಆಗಿರುವಂಥ ಅನ್ಯಾಯ ಸರಿಪಡಿಸಿ ನಾವು ನಿಮ್ಮ ಈ ಸದ್ದ ಏನು ನೀವು ಒಂದು ಲಿಸ್ಟ್ ಏನು ಕೊಟ್ಟಿದ್ದೀರಿ, ಇಂತಿಂಥ ಜಾತಿಯರು ಎಷ್ಟಿಷ್ಟು ಅದಾರ ಅಂತೇಳಿ ನಮ್ಮ ನೇಕಾರ ಕಾಲಮ್ ಕಾಣಬಹುದು. ಅದರೊಳಗೆ ದಯವಿಟ್ಟು ನೇಕಾರ ಎಷ್ಟು ಮಂದಿ ಅದಾರ ಅಂತೇಳಿ ಒಂದು ಕಾಲಮ್ನಾಗ ನಾವು ಅದೀವಿ ರಾಜ್ಯದೊಳಗೆ ಅಂತೇಳಿ ಕಾಣ್ಬೇಕಂದ್ರೆ ನಮ್ಮದು ಒಂದು ಕಾಲಮ್. ನಮ್ಗೆ ಅಸಮಾಧಾನ ಏನಪ್ಪ ಅಂದ್ರೆ
ನಾವೆಲ್ಲ ನೇಕಾರು ಎಲ್ಲ ಸಮಾಜದವ್ರು ನೇಕಾರು ಕಾಲಮ್ ನೋಡಿದ್ನಂದ್ರೆ ನಮ್ಮ ಹೆಸರೇ ಇಲ್ಲ ಅದ್ರಾಗ ನೇಕಾರಿಕೆ ಅನ್ನೋದೇ ಇಲ್ಲ. ಯಾಕಂದ್ರೆ ಸರ್ಕಾರನೇ ಹೇಳುತ್ತೆ ರೈತರದು ಒಂದು ಕಣ್ಣಾದ್ರೆ ನೇಕಾರ ಎರಡನೇ ಕಣ್ಣು ಅಂತೇಳಿ, ಎರಡು ಕಣ್ಣು ನೇಕಾರ ಕಣ್ಣ ಬಿಟ್ಬಿಟ್ಟಾರ, ಒಂದೇ ಕಣ್ಣು ಹಿಡ್ಕೊಂಡಾರ. ಅದಕ್ಕೆ ತಪ್ಪೇನು ಅನ್ನಂಗಿಲ್ಲ ನಾವು. ಅದು ಯಾವುದ್ರೊಳಗೆ ಹಿಡ್ದಾರ ನೇಕಾರನ್ನ, ಯಾವುದ್ರೊಳಗೆ ಯಾವ ಕಾಲಮ್ನಾಗ ಹಿಡ್ದಾರ ಅನ್ನೋದು ಗುರುತಿಸಿ ನಮ್ಮದು ಒಂದು ಕಾಲಮ್ ಐತಿಪ್ಪ, ನಾವು ಅದೀವಿ ಅನ್ನೋದು ನಮ್ಮದು ಅಸ್ತಿತ್ವ ಐತಿ, ನೇಕಾರ ಜನಾಂಗನೂ ಅದಾರ ಅಂತೇಳಿ ಉಳಿಕೆ ಜನಾಂಗದವ್ರಿಗೆ ಗೊತ್ತಾಗಬೇಕು. ಅಂದ್ರೆ ನೇಕಾರಿಗೆ ಒಂದು ಪ್ರಾಮುಖ್ಯತೆ ಬರ್ತದೆ. ಏನಪ್ಪ ನೇಕಾರ ಜನಾಂಗ ಇಷ್ಟ ಐತಿ. ಅದಕ್ಕೆ ಸರ್ಕಾರಕ್ಕೆ ಎಲ್ಲ ನಾನು ಸರ್ಕಾರದ ಎಲ್ಲ ಪ್ರತಿನಿಧಿಗಳಲ್ಲಿ ನನ್ನೊಂದು ಮನವಿ, ನಮ್ಮದು ಒಂದು ಕಾಲಮ್ನ ಗುರುತಿಸಿ ನಮ್ಮ ಜನಗಣತಿ ಒಳಗೆ ಜಾತಿ ಗಣತಿ ಒಳಗೆ ನಮಗೂ ಒಂದು ಪ್ರಬಲ ಅವಕಾಶ, ನಾವು ಇಷ್ಟು ಜನ ಅದೀವಿ ಅಂತ ತೋರಿಸಿ ನಮಗೂ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ನಮ್ಮ ನೇಕಾರ ಜನಾಂಗ ಅಭಿವೃದ್ಧಿ ಹೊಂದಾಕ ಎಲ್ಲ ರೀತಿಯ ಸೌಕರ್ಯ ಒದಗಿಸಿಕೊಡ್ಬೇಕಂತ ಸರ್ಕಾರದಲ್ಲಿ ನಮ್ಮದು ಒಂದು ಮನವಿ ಮಾಡಿಕೊಂಡು ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದ ಎಲ್ಲ ಪ್ರೆಸ್ದವರಿಗೆ ಪ್ರತಿನಿಧಿಗಳಿಗೆ ನಮಸ್ಕಾರ ತಿಳಿಸ್ಕೊಂಡು ನಮಸ್ಕಾರ. ಮನವಿಯನ್ನು ಸಲ್ಲಿಸಬೇಕು ನಮಗೆ ಸರ್ಕಾರ ಸ್ಪಂದಿಸ್ತಿದ್ರೆ ನಮ್ಮ ಮುಂದೆ ನಡೆಯೇನಿದೆ ವಿಚಾರ ಮಾಡ್ಕೊಂಡು ಎಲ್ಲರೂ ಲೀಡರ್ಸ್ ಮಾಡ್ಕೊಂಡು ಎಲ್ಲ ಜನಾಂಗರು ಕೂಡಿ ಹೋರಾಟ ಮಾಡೋಕೆ ಪ್ರಯತ್ನ ಮಾಡ್ತೀವಿ. ನಾವು ಮಾಡ್ತೀವಿ ಹೋರಾಟ ಮಾಡ್ತೀವಿ. ಮಾಡಲೇಬೇಕು. ಯಾಕಂದ್ರೆ ನಮ್ಮ ಕಾಲಮ್ನಾಗ ಇಲ್ಲ, ನಮ್ಮ ಅಸ್ತಿತ್ವ ಏನೋ ತೋರಿಸಿ ಸಾಕು. ನಿಮ್ಮ ಕಾಲಮ್ನಾಗ ನೀವು ಇಷ್ಟು ಜನಸಂಖ್ಯೆ ಇದ್ದೀರಪ್ಪ, ನೇಕಾರ ಅದಿರಿ ಅಂತಂದ್ರೆ ನಮ್ಗೆ ಕಾಣ ಹೋಲ್ತದ್ರೊಳಗೆ ಇತರೆ ಅಂತಂದ್ರೊಳಗೂ ಕಾಲಮ್ನಾಗ ಕಂಡಿಲ್ಲ ನಮಗೆ. ಸ್ವಲ್ಪ ನಮಗೂ ಸ್ವಲ್ಪ ಮೇನ್ ಕಾಲಮ್ನಾಗ ನಮಗೂ ನೇಕಾರರು ಅಂತೇಳಿ ಇಷ್ಟು ಜನಸಂಖ್ಯೆ ಐತಿ ಅಂದ್ರೆ ಸಾಕು ನಮ್ಗೆ. ಅದು ಒಂದು ಏನೋ ಗೊತ್ತಾಗುತ್ತೆ ನಮ್ಗೆ, ನಾವು ಅದೀವಿ ಇಷ್ಟು ಜನ ಅಂತಂದು. ಅದಕ್ಕೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸರ್ಕಾರಕ್ಕೆ ಅಂತೇಳಿ ಮನವಿ ಮಾಡ್ತೀವಿ ಅಷ್ಟೇ. ನಿಮ್ಮದು ಆಗಲಿ ನಮ್ಮದಾಗಲಿ ಯಾವ ಕಾಲಮ್ನಾಗೂ ಇಲ್ಲ. ನಾವು ಅದನ್ನೆಲ್ಲ ನೋಡಿ ಭಾಳ ಭಯಂಕರ ಇದು ಮಾಡಿ ನೋಡಿವಿ. ನಮ್ಮದೇನು ಉದ್ದೇಶ, ನೇಕಾರ ಕಾಲಮ್ನೊಳಗೂ ಬರಬೇಕು, ಬಡಗಾರ ಶಿಂಪಿ ಇವೆಲ್ಲ ಏನದವು ಕೂಡ ಬರಬೇಕು. ಬಂದ್ರೆ ಅದಕ್ಕೊಂದು ಯೋಗ್ಯ ಇರ್ತೈತಿ. ಅದಕ್ಕೆ ಅದ್ರ ಜೊತೆಗೆ ನಾವು ಕೂಡ ನಿಮಗೆ ಯಾವಾಗಲೂ ಬೆಂಬಲ ಕೊಡ್ತೀವಿ. ಈಗಲೂ ಐತೆ ನಮ್ಮದು ಹೋರಾಟಕ್ಕೆ. ಯಾವಾಗ ಹೋರಾಟ ಮಾಡೋಕೆ ಅವಾಗ ನಾವು ಬಂದೇ ಬರ್ತೀವಿ. ನಮಗೆ ಉದ್ದೇಶ ಏನಂದ್ರೆ ಕಾಲಮ್ದೊಳಗೆ ಈಗೇನು ಬಂದವಲ್ಲ ಉಳಿದೆಲ್ಲ ಅವರಷ್ಟೇ ಓದ್ತಾರ. ನಮ್ಮದು ಯಾವುದೂ ಇಲ್ಲ. ನೇಕಾರ ಅನ್ನೋದು ಇಲ್ಲ, ಬಡಗಾರ ಅನ್ನೋದು ಇಲ್ಲ, ನಾಗಲಿಕ ಅನ್ನೋದಿಲ್ಲ. ಉಳಿದು ಯಾವ ಜಾತಿ ಒಳಗೆ ನಾವು ಸಣ್ಣ ಜಾತಿಯವರು ಆಗಿಬಿಟ್ಟಿವಿ. ಈ ನೇಕಾರ ನಮ್ಮದು ಕೂಡಿದ ದೊಡ್ಡ ಜಾತಿ ಐತೆ ನಮ್ಮದು. ಅದನ್ನೆಲ್ಲ ಬಿಟ್ಟು ಸರ್ಕಾರ ನಮಗೆ ಅನ್ಯಾಯ ಮಾಡೈತೆ. ಅದ್ರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ನಮ್ಮದು ಕೂಡ ಒಪ್ಪಿಗೆ ಐತೆ ಅಂತ ತಿಳ್ಕೊಂಡು ಇವತ್ತಿನ ದಿವಸ ಈ ಸಭೆಯಲ್ಲಿ ಹೇಳ್ತೀವಿ. ಅದು ಎಂದು ಬರಬೇಕು, ಯಾವಾಗ ಬರಬೇಕು ಅನ್ನೋದನ್ನು ನಮಗೆ ತಿಳಿಸಿ ನಾವು ಸಂಪೂರ್ಣವಾಗಿ ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ. ನಮಗೆ ಬೆಂಬಲ ಐತೆ. ನಾವು ಕೂಡ ಅದಕ್ಕೆ ಅಗದಿ ಶಿಸ್ತುಬದ್ಧಾಗಿ ಹೋರಾಟ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿ ತಮ್ಮೆಲ್ಲರಿಗೂ ಇವತ್ತು ದಿವಸ ಜಾತಿ ಗಣತಿ ಬಗ್ಗೆ ನಮ್ಮ ನೇಕಾರ ಸಮಾಜದ ಒಂದು ವಿರೋಧ ಇದೆ. ಕಾರಣ ಇಷ್ಟೇ, ಕೇವಲ 1 ಲಕ್ಷ ಜನಸಂಖ್ಯೆ ಇದೆ ಅಂತಿದೆ. ನಾವು 60ರಿಂದ 70 ಲಕ್ಷ ಜನಾಂಗ ಇದ್ದೀವಿ. ಹಾಗೂ ಸರ್ಕಾರ ಮೊನ್ನೆ ಉಪಮುಖ್ಯಮಂತ್ರಿ ಹೇಳಿದಂಗೆ 15% 2A ಐತೆ ನಮ್ಮಲ್ಲಿ. ನೀವು ಈಗಲಿದ್ದ ನೇಕಾರರು ಎಚ್ಚೆತ್ತರ ನಾವು ಒಳ್ಳೆಯದಾಗುತ್ತೆ. ಇಲ್ಲಂದ ಮುಂದಿನ ದಿವಸದಲ್ಲಿ ಮಕ್ಕಳಿಗೆ ಚಿಪ್ಪ ಕೊಡ್ತೀವಿ ನಾವು. ಗೊತ್ತಿರಲಿ ನಿಮ್ಗೆ. ಈ ಕಡೆ ಜಾತಿ ಗಣಿತನ ಮುಂದುವರೆದ ಜನಾಂಗದವರು ನಮ್ಮ ತುಳಿತಕ್ಕೊಳದಾದ ನೇಕಾರಿಗೆ ಅನ್ಯಾಯ ಆಗ್ತಾ ಇದೆ. ಗಮನ ಹರಿಸ್ಬೇಕ್ರಿ. ಯಾಕೆ ಎಷ್ಟು ನಾವು ಯಾಕೆ ಮಾಡಾಕತ್ತೀವಿ ಅಂದ್ರೆ ನಾವು ನಮ್ಮ ಮಕ್ಕಳು ಎಲ್ಲ ಹೋದ್ರು ಎಲ್ಲರಾದ್ರೆ ಮುಂದಿನ ಪೀಳಿಗೆಗೆ ನಾವು ಬಿಡಲಿಲ್ಲ. 15% ಕಟ್ ಮಾಡಿ 10% ಕೊಡಾಕತ್ತಾರ. ಇಳಿದ ಜಾತಿಯನ್ನು ಮೆಂಗಲ್ ಮಾಡಾಕತ್ತಾರ ಸರ್ಕಾರ. ಇದು ಮೊನ್ನೆ ಪೇಪರ್ನಾಗ ಬಂದತ್ತೆ. DK ಶಿವಕುಮಾರ್ ಅವರು ಮೊನ್ನೆ ಹೇಳಿದಾರೆ. ಅವರೇ ಒಂದು DKC ಮತ್ತು ಇನ್ನಿಬ್ಬರು ಮುಂದಿನ ಜಳಗ ಹೇಳಿದಾರೆ ಅಂತ ತಿಳ್ಕೊಂಡು ಅದು ತಡೆ ಹೇಳದತ್ತೆ ಹೊರತಾಗಿ ಈಗಾಗಲೇ ಆಗಿಬಿಡ್ತಿತ್ತು. ಅವ್ರಿಗೆ ತಮಗೆ ಯಾರು ಬೇಕಾಗೈತೆ ಅವ್ರಿಗಷ್ಟೇ ತಮಗೆ ಬಂದೈತೆ ಸಾಕು. ಉಳಿದವ್ರು ಸಾಯ್ಲಿ, ಅವ್ರಿಗೇನು ಬೇಕಾಗಿಲ್ಲ. ನಿಮ್ಗೆ ಓಟ್ ಬೇಕಾಗಿ ಅಷ್ಟೇ ಬೇಕು ಹೊರತಾಗಿ. ಅದಕ್ಕೆ ದಯವಿಟ್ಟು ತಾವು ವಿನಿಸಬೇಕು. ನಮ್ಮ ನೇಕಾರ ಇದಕ್ಕೆ ವಿರೋಧ ಅದ. ಮುಂದಿನ ದಿನಗಳಲ್ಲಿ ನಾವು ಒಂದು ಸ್ಟ್ರೈಕ್ ಮಾಡೋ ವಿಚಾರ ಅದ. ಅದು ದಿನಾಂಕನೂ ಕೂಡ ತಾವು ತಿಳಿಸ್ತೀವಿ ತಮ್ಗೆ. ಇವತ್ತು ಇದೆಲ್ಲರಿಗೆ ಬಂದು ಆಗಮಿಸಿ ನಮ್ಮ ಇದಕ್ಕೆ ಕಾರ್ಯಕ್ರಮ ಪ್ರೆಸ್ ಮೀಟ್ ಮಾಡಿದ ದೃಷ್ಟಿ ಮಾಧ್ಯಮ ಹೊಂದಿಸುತ್ತಾ ನನ್ನ 2 ಮಾತು ಮುಗಿಸುತ್ತೇನೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.